ನೋಡಿ, ಈ ಹೇಟ್ ಸ್ಪೀಚ್ ಅಂತ ಹೇಳೋದು ಇದೆಯಲ್ಲ, ಅದನ್ನು ಯಾರು ಬಳಸ್ತಾರೆ, ಯಾಕೆ ಬಳಸ್ತಾರೆ ಅಂತೇಳೋ ವಿಚಾರ. ನಾವು ಹೊಡೆದಾಡ್ತಿರ್ಬೇಕಾದ್ರೆ ಒಂದು ಹೇಟ್ ಸ್ಪೀಚ್ ನಡೀತದೆ. ಆಯಿತು, ಪೊಲೀಸರು ಕಂಪ್ಲೇಂಟ್ ಕೊಡಿ, ಅರೆಸ್ಟ್ ಮಾಡಿ, ಜೈಲಿಗೆ ಹಾಕಿ, ಜೈಲಿಂದ ವಾಪಸ್ ಬಂದ ಮೇಲೆ ಅವನಿಗೆ ಫಸ್ಟ್ ಕೇಸಲ್ಲಿ ಅವನಿಗೆ ಶಿಕ್ಷೆ 1 ವರ್ಷ. ಇಟ್ ಕ್ಯಾನ್ ಬಿ ಎಕ್ಸ್ಟೆಂಡೇಬಲ್ ಬೈ 7 years, 50,000 ರೂಪಾಯಿ ಫೈನ್. ಎಲ್ಲಾದರೂ ಮತ್ತೆ ಪುನಃ ರಿಪೀಟ್ ಮಾಡಿದ್ರೆ 3 ವರ್ಷದಿದೆ ಕನಿಷ್ಠ ಪಕ್ಷ, 1 ಲಕ್ಷ 10 years ಇಂಪ್ರಿಸನ್ಮೆಂಟ್, 1 ಲಕ್ಷ ದಂಡ. ಈ ಎಲ್ಲಿ ಕೇಳದ ವಿಚಾರಗಳು ನಾವು ಕೇಳ್ತಾ ಇದ್ದೇವೆ. ಈಗ ಇದು ಎಲ್ಲಿ ಮುಗೀತದೆ ಅಲ್ಟಿಮೇಟ್ಲಿ ಅಂತೇಳಿ. ಈಗ ಉದಾಹರಣೆ ಆಗಿದೆ ಏನು ಅಂತ ನಾವು ಯಾವ ರಾಜಕೀಯ ಪಕ್ಷಕ್ಕೆ ಸೇರಿದವನಲ್ಲ, ಆದರೆ ಹೇಳ್ತೇನೆ, ಇಂಟರ್ನಲ್ ಪಾಲಿಟಿಕ್ಸ್ ಇದೆಯಲ್ಲ, ಅದನ್ನು ಇದು ಕ್ರಿಯೇಟ್ ಮಾಡ್ತಾರೆ. ಅವ್ರು ಮರ್ತಿದ್ದಾರೆ, ನಾಳೆ ಅವರು ಸರ್ಕಾರ ಹೋದ ಮೇಲೆ ಇನ್ನೊಂದು ಸರ್ಕಾರ ಬಂದಾಗ ಅವರು ಇದನ್ನು ಅವ್ರ ಮೇಲೆ ಬಳಸ್ಬೋದು ಅಂತ ಹೇಳೋದನ್ನು ಮರ್ತಿದ್ದಾರೆ ಕಾಣುತ್ತದೆ. ಅಲ್ಲಲ್ಲೇ ನೋಡಿ ನೀವು ಭಾಷೆಗಳನ್ನು ಮಾತಾಡೋದು. ಪ್ರಧಾನಮಂತ್ರಿ ಮೇಲೆ ಒಬ್ಬರು ಮಾತಾಡ್ತಾರೆ, ಅವ್ರಿಗೆ ಏನು ಕೆಲಸ ಗೊತ್ತಿಲ್ಲ, ಬುದ್ಧಿವಂತನಲ್ಲ, ಏನೂ ಅಲ್ಲ. ಹಾಗೆ ಭಾರತದ ಪ್ರಧಾನಿ, ಪಕ್ಷಗೆ ಇರ್ತದೆ 100, ಅವ್ರ ವಿಚಾರ ಬೇರೆ. ಇದು ಎಲ್ಲಿ ಮುಗಿಯೋ ಕಥೆ ಯಾವಾಗ ಇದು? ನಾನು ಹೇಳ್ತೇನೆ, ನಮ್ಮ ಜನ ನಾವು ಸುಧಾರಣೆ ಎಲ್ಲಿವರೆಗೆ ಆಗೋದಿಲ್ಲೋ, ಈ ಪರಿಮಿತಿ, ಇದು ಮಿತಿ ಮೀರಿ ಹೋಗ್ತಾ ಇರ್ತದೆ. ಅದನ್ನು ನಾವು 100% ತಡೆಗಟ್ಟಬೇಕು. ನಿಮಗೆ ಸಿಂಪಲಾಗಿ ಒಂದು ವಿಚಾರ ಹೇಳ್ತಿದ್ದೇನೆ, ಇದು ಹೊಸದೇನಲ್ಲ. ಕೆಲವು ರಾಜ್ಯಗಳಲ್ಲಿ ಇದರ ವಿಚಾರ ಬಂದಿತ್ತು ಮೊದಲು. ಆದರೆ ಈಗಾಗಲೇ ಹೇಳ್ದಂಗೆ ನಾನು ಪಕ್ಷಕ್ಕೆ ಸೇರಿದವನಲ್ಲ ಅಂತ ಹೇಳಿದ್ದೇನೆ. ರಾಜೀವ್ ಗಾಂಧಿಯವರು ಪ್ರಧಾನಮಂತ್ರಿ ಆಗಿದ್ದರು ಭಾರತದಲ್ಲಿ. ಯಾವಾಗಂದರೆ 31/10/2084 till 2/12/2089. ಆವಾಗ ದಿ ಡಿಫಮೇಷನ್ ಬಿಲ್ ಅಂತ ಒಂದನ್ನು ಇಂಟ್ರೊಡ್ಯೂಸ್ ಮಾಡಿದ್ರು ಪಾರ್ಲಿಮೆಂಟಲ್ಲಿ. ಎಲ್ಲರೂ ಕೈ ಎತ್ತಿ ಹೌದು ಇದನ್ನು ಮಾಡಬೇಕು, ಇಂಥ ಡಿಫಮೇಷನ್ ಬಿಲ್, ಈ ಜನರ ಮೇಲೆ ಬೇಡದನ್ನು ಮಾತಾಡೋದನ್ನು ತಡೆ ಹಿಡಬೇಕು ಅಂತೇಳಿ ಎಲ್ಲರೂ ಪಾರ್ಲಿಮೆಂಟಲ್ಲಿ ಕೈ ಎತ್ಬಿಟ್ರು. ವಿತ್ ಲಿಟಲ್ ಡಿಸ್ಕಷನ್ಸ್, ನೋ ಡಿಬೇಟಿಂಗ್ ಎಟ್ ಆಲ್. ಅದರಲ್ಲಿ ಅದು ರಾಜ್ಯಸಭೆಗೆ ಹೋಯ್ತು. ರಾಜ್ಯಸಭೆಯಲ್ಲಿ ಅದನ್ನ ಬೆಲ ಹಿಡ್ಕೊಂಡು ಕೂಗಾಡಿದ ಮೇಲೆ ರಾಜೀವ್ ಗಾಂಧಿ ಗೊತ್ತಾಯಿತು ಇದು ಡೇಂಜರು ಅಂತೇಳಿ ಮತ್ತೆ ಪುನಃ ಲೋಕಸಭೆಗೆ ಬಂದು ನಾನು ಈ ಬಿಲ್ಲನ್ನು ವಾಪಸ್ ತಗೋತೇನೆ ಅಂತ ಹೇಳಿದ್ರು. ಎಲ್ಲರೂ ಹೌದು ಅಂತೇಳಿ ಕೈ ಎತ್ತು. ದಿಟ್ ಈಸ್ ಆನ್ ರೆಕಾರ್ಡ್. ಆಗ ಈ ರೀತಿ ಇದು ನಡೆದರೆ ಮುಗಿಯುವುದಿಲ್ಲ. ಕೇಂದ್ರ ಸರ್ಕಾರದೇ ಇಂಥದ್ದೊಂದು ಪ್ರಣಯವನ್ನು ಮಾಡಿ ಅವರು ತಬ್ಬಿಬ್ಬಾಗಿ ಕಡೆಗೆ ಬಿಟ್ಟಿದ್ದಾರೆ. ಈಗ ರಾಜ್ಯ ಸರ್ಕಾರ ಇದರ ಬಗ್ಗೆ ಏನು ಗಣನೆಗೆ ತೆಗೆದುಕೊಳ್ಳಿಲ್ಲ. ಕಾಂಗ್ರೆಸ್ ಸರ್ಕಾರ ಇದ್ದಾಗಲೂ ಅದನ್ನು ಮಾಡಿದ್ರು, ಪ್ರಧಾನಮಂತ್ರಿ ಆಗಿದ್ದರು, ಮಾಡಿದ್ರು, ಪಾರ್ಲಿಮೆಂಟಲ್ಲೇ ಮಾಡಿದರು ಅಂತ ಹೇಳೋದನ್ನು ತಗೊಂಡು ಬಿಟ್ಟು ಇಲ್ಲಿ ರಾಜ್ಯಸಭೆಯಲ್ಲಿ ಈ ರೀತಿ ಮಾಡ್ಕೊಂಡು ಹೋಗ್ತಿದ್ದಾರೆ. ಈಗ ಇದು ಮುಗಿಯೋ ಕಥೆ ಎಲ್ಲಿ ಅಂತ. ಇದನ್ನು ಕೊನೆಗೊಳ್ಳದಿದ್ದರೆ ನಾಳೆ 100 ತಾಪತ್ರೆಗಳು ಬರ್ತಾ ಇರ್ತದೆ. ಈಗಾಗಲೇ ನನ್ನ ಸ್ನೇಹಿತರು ಹೇಳಿದಂಗೆ ಇಬ್ಬರಿಗೆ ಒಳ್ಳೆ ಕೆಲಸ ಸಿಗ್ತದೆ. ಒಂದು ಪೊಲೀಸ್ನವ್ರಿಗೆ, ಇನ್ನೊಂದು ಲಾಯರ್ಗಳಿಗೆ. ನನ್ನ ಮನೆ ಪಕ್ಕದವನು ಏನೋ ಕೂಗಾಡ್ಬಿಟ್ಟು ಏನೋ ಬ್ಯಾಡ್ದನನ್ನು ಬೈದ. ನನ್ನ ಹೆಂಡತಿ ಹೇಳಿದಳು, ಹೋಗಿ ನೋಡು ಅವನಿಗೆ ಬಿಡು, 4 ಬಿಡು, ಇಲ್ಲಾದ್ರೆ ಬೈ ಅವನಿಗೆ ಅಂತ. ನಾನು ಅವನಿಗೆ ಬದ್ದೆ. ನಾನು ಬೈಲಿಕ್ಕೆ ಹೋದೆ. ಅಷ್ಟೊತ್ತಿಗೆ ನಾನು ಯೋಚನೆ ಮಾಡಿದೆ, ಯಾಕಪ್ಪ ಬೈಯಕ್ಕೆ ಹೋಗ್ಲಿ ಅಂತ. ನನ್ನ ಹೆಂಡತಿ ನನ್ನನ್ನೇ ಬೈಯಕ್ಕೆ ಶುರು ಮಾಡಿಬಿಟ್ಟು, ನಿನಗೆ ಬುದ್ಧಿ ಇಲ್ಲ, ನೀನು ಹುಚ್ಚ, ನೀನು ರಾಕು, ಯಾಕೆ ಮಳೆಯಲ್ಲಿ ನೋಡು, ಅವನು ನೋಡಿ ಹೆಂಗೆಲ್ಲ ಮಾಡ್ತಾನೆ ಅಂತ. ಈಗ ನನ್ನ ಗಂಡ ಹೆಂಡತಿ ಜೊತೆಗೂ ನಮಗೊಂದು ಫೈಟಿಂಗಿಗೂ ಅವಕಾಶ ಬರ್ತದೆ. ಈಗ ನೋಡಿ, ನಾನು ಒಂದು ದಿವಸಕ್ಕೆ 15 ಈ ಫ್ಯಾಮಿಲಿ ಮ್ಯಾಟರ್ಸ್ಗಳನ್ನು ನಮ್ಮ ಆಫೀಸಲ್ಲಿ ಡೀಲ್ ಮಾಡ್ತಾ ಇದ್ದೇನೆ. ಗಂಡ ಹೆಂಡತಿ ಗಲಾಟೆಗಳಲ್ಲಿ ಬೈಯುವುದು ಮಾಡುವುದು ವಾಸ್ತವವಾಗಿ ಬಂದೇ ಬರ್ತದೆ. ಅವು ಎರಡನ್ನು ನಾವು ಕ್ರಿಮಿನಲ್ ಕೇಸ್ ಲಾಂಚ್ ಮಾಡಿ ಕೋರ್ಟಿಗೆ ಬಂದ ತಕ್ಷಣ ಜೊತೆಗೂಡೋ ಸಂದರ್ಭ ಬಹಳ ವಿರಳ. ಅವರು ಭಾಳ ವಿರಳ ಅಂದರೆ, ನೀನು ಹಂಗೆ ಹೇಳ್ತೀನಿ, ನಾನು ಜೈಲಿಗೆ ಕಳಿಸಿದ್ಯಲ್ಲ, ನಿನ್ನೆ ಯಾಕೆ ಬಿಡ್ಬೇಕು ನಾನು? ಇದಕ್ಕೆ ಉತ್ತರ ಏನು ಕೊಡ್ತಾರೆ? ಅದಕ್ಕಾಗಿ ಇಂಥ ಇದೆಯಲ್ಲ, ಹೇಟ್ ಸ್ಪೀಚ್ ಅಂತ ಮತ್ತು ಹೇಟ್ ಕ್ರೈಮ್ ಅಂತ ಎರಡನ್ನು ಇಂಟ್ರೊಡ್ಯೂಸ್ ಮಾಡ್ಕೊಂಡು ಬರ್ತಾ ಇದ್ದಾರಲ್ಲ, ಇದು ರಾಜ್ಯದ ರಾಜ್ಯದಲ್ಲಿ ಸುಧಾರಣೆ ಆಗ್ತದೆ ಅಂತ ನಾವೆಲ್ಲ ಬಯಸ್ಕೊಂಡಿದ್ದೇವೆ. ಇದು ವಿರುದ್ಧ ಆಗ್ತದೆ. ಇದಕ್ಕೆ ನಾವು ರೆಪ್ರೆಸೆಂಟೇಷನ್ ರಾಜ್ಯಪಾಲರಿಗೆ ಕೊಡಬೇಕು. ಇಂಡಿವಿಜುವಲ್ ಕೊಟ್ಟರೆ ಅಂಥ ಇಫೆಕ್ಟಿವ್ ಆಗಿ ಬರೋದಿಲ್ಲ. ಸಂಘ ಘಟನೆ ಮಾಡಿಕೊಂಡು ನಾವು ಅದನ್ನು ಕೊಟ್ಟರೆ ಅದನ್ನು ಪರಿಶೀಲನೆ ಮಾಡೋಕ್ಕೆ ಒಂದು ಅವಕಾಶ ಆಗ್ತದೆ. ಮರು ವಿಚಾರಣೆಗೂ ಬಂದಾಗ ಅದ್ರ ಹೇಳಬೇಕಾಗ್ತದೆ. ನಾನು ಸ್ವಲ್ಪ ಹಾರ್ಷ್ ಆಗ್ಬೋದು, ಆದರೆ ದಯವಿಟ್ಟು ಕ್ಷಮಿಸಿ, ಯಾರು ಅದನ್ನು ಗಣನೆ ತೆಗೆದುಕೊಳ್ಳೋದು ಬೇಡ. ಇದೇ ವಿಚಾರವನ್ನು ರಾಜ್ಯಸಭೆ ಒಂದು ಸತಿ ನನಗೆ ಅವಕಾಶ ಬಂತು. ರಾಮ್ ಜೇಠ್ಮಲಾನಿ ಹತ್ರ ನಾನು ಮಾತಾಡ್ತಿದ್ದೆ. ಅವಾಗ ನನಗೊಂದು ವಿಚಾರ ಹೇಳಿದ್ರು ಅವರು, ಕಾನೂನನ್ನು ನಾವು ತರಬೇಕಾದರೆ ಕಾನೂನನ್ನು ತಿಳುವಳಿಕೆ ಇಂಥವರು ಪಾರ್ಲಿಮೆಂಟ್ಲಿ ಇದ್ದರೆ ಅವರು ಕಾನೂನು ಬಗ್ಗೆ ಡಿಸ್ಕಸ್ ಮಾಡಿ ಅದನ್ನು ಹೇಗೆ ಮಾಡಬೇಕು, ಏನು ಮಾಡಬೇಕು ಅಂತೇಳಿ ಮಾಡ್ತಾರೆ. 28% ಲಾಯರ್ಗಳು ಕಾನೂನು ಪರಿಚಯ ಇದ್ದವರು ಇದ್ದರು. ಈಗ ಅದು 18%ಗೆ ಇಳಿದಿದೆ. ನಾವು ಹೇಗಾದರೂ ಮಾಡಿ ಅದನ್ನು
ಸುಧಾರಣೆ ಮಾಡೋದಕ್ಕಿಂತ ಏರ್ಪಾಡು ಮಾಡಬೇಕು ಅಂತೇಳಿ ಹೇಳಿದರು. ಹೌದು, ನೀವು ಹೇಳೋದು ನಿಜ ಅಂತ. ಆದರೆ ನಾನೊಂದು ಮಾತು ಹೇಳಿದೆ, ಸ್ವಾಮಿ ನೀವು ಹೇಳೋದು ಭಾಳ ಸಂತೋಷ, ಆದರೆ ನಮ್ಮ ಒಂದು 80% ಕ್ರಿಮಿನಲ್ ಕ್ಲೈಂಟ್ಸ್ಗಳು ಪಾರ್ಲಿಮೆಂಟ್ಲಿದ್ದಾರೆ, ಏನು ಹೇಳ್ತೀರಿ ಅಂದೆ. ಅವರು ಕ್ಲ್ಯಾಪ್ ಮಾಡಿದ್ರು, ನೀವು ಹೇಳಿದ್ರು ನಿಜ ಅಂತ. ಅಂಥ ಕಾರಣಗಳಿಂದಲೂ 106 ಬರ್ತಾ ಇರ್ತವೆ. ಯಾಕಂದ್ರೆ ವಿಚಾರ ಗೊತ್ತಿಲ್ಲ ಅವರಿಗೆ, ಏನೋ ಮಾತಾಡೋದು ಗೊತ್ತಿಲ್ಲ. ಯಾರೋ ಪಕ್ಷದ ಅಧ್ಯಕ್ಷರು ಮಾತಾಡಿ ಹೇಳ್ತಿದ್ದಾರೆ, ಆ ಕಾರಣದಿಂದಾಗಿ ಅದನ್ನು ತಗೊಂಡು ಮುಂದೆ ಹೋಗೋಣ ಅಂತೇಳಿ ಸುಧಾರಣೆ ಮಾಡ್ಕೊಂಡು ಹೋಗ್ತದೆ. ಇದು ಮುಗಿಯುವುದು ಎಲ್ಲಿಗೆ? ನಮ್ಮ ಸುಧಾರಣೆ ಎಲ್ಲಿ ಆಗ್ತದೆ? ಗಂಡ ಹೆಂಡತಿ ಗಲಾಟೆ ಆಗಲಿ, ಪಕ್ಕದ ನೇಬರ್ಸ್ ನೆರೆಮನೆಯವರು ತಾಪತ್ರೆ ಆಗೋ, ಇದು ಮುಗಿಯೋದ ಕಥೆ ಆಗ್ತದೆ. ಇದನ್ನು ನಾವು ತಕ್ಷಣ ಕ್ರಮ ತೆಗೆದುಕೊಂಡು ಇತ್ಯರ್ಥ ಮಾಡದಿದ್ದರೆ ನಮಗೆ ಎಲ್ಲ ಜನರಿಗೂ ತೊಂದರೆ ಆಗ್ತದೆ ಅಂತ ಹೇಳ್ತಿದ್ದೇನೆ ನಾನು.